ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೆಲ್ಲರೂ ಕೇಳಿರ್ಬೋದು, ಮೇ 1ನೇ ತಾರೀಕಿಂದ ನಮ್ಮ ದೇಶದಾದ್ಯಂತ GPS ಬೇಸ್ಡ್ ಫಾಸ್ಟ್ಯಾಗ್ ಸಿಸ್ಟಮನ್ನು ನಮ್ಮ ಗೌರ್ಮೆಂಟ್ನವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ಅಂತೂ ಎಲ್ಲ ಕಡೆ ಹರಿದಾಡ್ತಾ ಇದೆ. ಆ್ಯಕ್ಚುಲಿ ಇದು ಫೇಕ್ ನ್ಯೂಸ್. ಆ ರೀತಿ ಯಾವುದೇ ಇಂಪ್ಲಿಮೆಂಟೇಷನ್ ಮೇ 1ನೇ ತಾರೀಕು ಆಗ್ತಿಲ್ಲ. ಇದನ್ನು ಗೌರ್ಮೆಂಟ್ನವರೇ ಕನ್ಫರ್ಮ್ ಮಾಡಿದ್ದಾರೆ. ಹೌದು, ಈ ಫಾಸ್ಟ್ಯಾಗಿಂದು ಒಂದು ಹೊಸ ಟೆಕ್ನಾಲಜಿಯನ್ನು 1ನೇ ತಾರೀಕಿಂದ ಕೆಲವು ಟೋಲ್ಗಳಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಆಯಿತಾ, ಅದು GPS ಬೇಸ್ಡ್ ಫಾಸ್ಟ್ಯಾಗ್ ಅಲ್ಲ. ಆಯಿತಾ, GPS ಬೇಸ್ಡ್ ಫಾಸ್ಟ್ಯಾಗನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಹೆವಿ ಎಕ್ಸ್ಪೆನ್ಸಿವ್. ಸದ್ಯಕ್ಕೆ ನಾವು ಯೂಸ್ ಮಾಡ್ತಿರುವಂಥ RFID ಫಾಸ್ಟ್ಯಾಗ್ಗಳು ಏನಿದಾವೆ 150-200 ರೂಪಾಯಿಗೆ ಸಿಕ್ಬಿಡುತ್ತೆ. ಆದರೆ GPS ಬೇಸ್ಡ್ ಫಾಸ್ಟ್ಯಾಗ್ಗೆ ನಾವು GPS ಡಿವೈಸ್ನ ಹಾಕ್ಸ್ಕೋಬೇಕಾಗತ್ತೆ. ಆಯಿತಾ, ಮಿನಿಮಮ್ 1000 ರೂಪಾಯಿ, 1500 ರೂಪಾಯಿ ಆಗ್ಬೋದು. ಜೊತೆಗೆ ಅದಕ್ಕೆ ಕನೆಕ್ಟಿವಿಟಿ ಅವಶ್ಯಕತೆ ಇರುತ್ತೆ. ಸೊ ಸಿಮ್ ಹಾಕೋ ಅವಶ್ಯಕತೆ ಕೂಡ ಇರುತ್ತೆ. ಅದರಿಂದ ಸದ್ಯಕ್ಕೆ ನಮ್ಮ ಗೌರ್ಮೆಂಟ್ನವರು ಈ GPS ಬೇಸ್ಡ್ ಫಾಸ್ಟ್ಯಾಗನ್ನು ಇಂಪ್ಲಿಮೆಂಟ್ ಮಾಡೋ ಡೌಟೇ. ಆಯಿತಾ, ಫ್ಯೂಚರ್ನಲ್ಲಿ ಬರಬಹುದೇನೋ. ಈಗ ಸದ್ಯಕ್ಕೆ ಇವರು ಟೆಸ್ಟ್ ಮಾಡ್ತಿರುವಂಥ ಹೊಸ ಟೆಕ್ನಾಲಜಿ ಏನಿದೆ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಾವು ಯೂಸ್ ಮಾಡ್ತಿರುವಂಥದ್ದು ಆಗಲೇ ಹೇಳ್ದಂಗೆ ಮಾಮೂಲಿ RFID ಇರುತ್ತೆ. ಅದನ್ನು ಟೋಲ್ ಸ್ಕ್ಯಾನ್ ಮಾಡುತ್ತೆ ಮತ್ತು ಆ ಗೇಟನ್ನು ಓಪನ್ ಮಾಡುತ್ತೆ, ನಾವು ಮುಂದಕ್ಕೆ ಹೋಗ್ಬೋದು. ಈಗ ಸದ್ಯಕ್ಕೆ ಈ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಕ್ಯಾನ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಮ್ಮ ಬ್ಯಾಂಕಿಂದ ದುಡ್ಡು ಕಟ್ ಆಗುತ್ತೆ. ಇವರಿಗೆ ಹೊಸದಾಗಿ ಟ್ರೈ ಮಾಡ್ತಿರುವಂಥ ಟೆಕ್ನಾಲಜಿ ಏನಿದೆ ಇದು ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನೈಸೇಷನ್ ಟೆಕ್ನಾಲಜಿ ಅಂತ. ಆಯಿತಾ, ಇದು ಮತ್ತು RFID ಎರಡನ್ನೂ ಕೂಡ ಯೂಸ್ ಮಾಡಿಕೊಂಡು ವಿತೌಟ್ ಬ್ಯಾರಿಯರ್, ಅಂದರೆ ಗೇಟ್ ಕ್ಲೋಸ್ ಆಗುತ್ತೆ ಗೊತ್ತಾ, ನಾವು ಟೋಲ್ ಹತ್ರ ಹೋದ ತಕ್ಷಣ ಆ ಗೇಟ್ ಇಲ್ಲದ ರೀತಿ ನೀವು ನಿಲ್ಲಿಸೋ ಅವಶ್ಯಕತೆನೇ ಇಲ್ಲ, ಸುಮ್ಮನೆ ಹೋಗ್ತಾ ಇರ್ಬೋದು. ಆಯಿತಾ, ನಿಲ್ಲಿಸೋ ಅವಶ್ಯಕತೆನೇ ಇಲ್ಲ. ಅದೇ ಆಟೋಮೆಟಿಕ್ಕು ನಿಮ್ಮ ನಂಬರ್ ಪ್ಲೇಟ್ ಮತ್ತು RFID ಎರಡನ್ನೂ ಕೂಡ ಆಟೋಮೆಟಿಕ್ ರೀಡ್ ಮಾಡಿ ನಿಮ್ಮ ಅಕೌಂಟಿಂದ ದುಡ್ಡನ್ನು ಕಟ್ ಮಾಡಿಕೊಳ್ಳುತ್ತೆ. ಸೊ ಇದಕ್ಕೆ ಬರ್ತೀನಿ. ಈ ಒಂದು ಟೆಕ್ನಾಲಜಿಗೆ ಇವ್ರು ಏನಂತ ಹೆಸರು ಕರೀತಾ ಇದ್ದಾರೆ ಅಂತ ಅಂದರೆ ANPR ಅಂದರೆ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನೈಸೇಷನ್ ಫಾಸ್ಟ್ಯಾಗ್ ಬೇಸ್ಡ್ ಬ್ಯಾರಿಯರ್ಲೆಸ್. ಬ್ಯಾರಿಯರ್ ಅಂದರೆ ಮುಂದೆ ಗೇಟ್ ಬರುತ್ತಲ್ಲ, ಬ್ಯಾರಿಯರ್ಲೆಸ್ ಟೋಲಿಂಗ್ ಸಿಸ್ಟಮ್ ಅಂತ. ಆಯಿತಾ, ಸೊ ಯಾವುದೇ ಗೇಟ್ ಅಡ್ಡ ಇರಲ್ಲ. ನೀವು ಟೋಲ್ ಬೂತ್ ಬಂದ ತಕ್ಷಣ ಸುಮ್ಮನೆ ಡೈರೆಕ್ಟಾಗಿ ಹೋಗ್ತಿರ್ಬೋದು. ಈ ಟೆಕ್ನಾಲಜಿ ಹೆಂಗೆ ಕೆಲಸ ಮಾಡುತ್ತೆ ಅಂತ ಅಂದರೆ, ನೀವು ಟೋಲ್ ಎಂಟ್ರ್ ಆದ ತಕ್ಷಣ ಅಲ್ಲಿ ಫಾಸ್ಟ್ ರೆಕಾರ್ಡಿಂಗ್ ಅಂದರೆ ಹೈಯರ್ ಫ್ರೇಮ್ ರೇಟಿಂದು ಕ್ಯಾಮ್ರಾನ ಫಿಕ್ಸ್ ಮಾಡಿರ್ತಾರೆ. ಸೊ ಅದೇನು ಮಾಡುತ್ತೆ, ನಿಮ್ಮ ನಂಬರ್ ಪ್ಲೇಟನ್ನು ರೆಕಗ್ನೈಸ್ ಮಾಡುತ್ತೆ. ಆಯಿತಾ, ನೀವು ಫಾಸ್ಟ್ ಹೋಗ್ತಿರ್ತೀರ ಬಟ್ ಸ್ಟಿಲ್ ಅದು ಚೆನ್ನಾಗಿ ರೆಕಗ್ನೈಸ್ ಮಾಡುತ್ತೆ. ಅದು ಫಾಸ್ಟ್ ಹೈಯರ್ ಫ್ರೇಮ್ ರೇಟ್ ಕ್ಯಾಮ್ರಾ ಅದರಲ್ಲಿರುತ್ತೆ. ಜೊತೆಗೆ RFID ಕೂಡ ರೀಡ್ ಮಾಡುತ್ತೆ ಕ್ರಾಸ್ ವೆರಿಫಿಕೇಷನ್ಗೆ. ಸೊ ಅದು ವೆರಿಫೈ ಮಾಡ್ಕೊಳ್ಳುತ್ತೆ, ಹೌದು ಈ RFID ಸ್ಕ್ಯಾನ್ ಆಗಿರೋದು ಅವ್ರದ್ದೇನಾ, ನಂಬರ್ ಪ್ಲೇಟು ಅವ್ರದ್ದೇನಾ, ಓಕೆ ತಗೋ ಹಂಗಾರೆ ದುಡ್ಡು ಕಟ್ ಮಾಡ್ಕೊ ಅನ್ನೋ ರೀತಿ. ಆಯಿತಾ, ಆಟೋಮೆಟಿಕ್ಕಾಗಿ ನಿಮ್ಮ ಬ್ಯಾಂಕಿಂದ ದುಡ್ಡು ಕಟ್ ಆಗುತ್ತೆ. ಸೊ ಒಂದು ರೀತಿ 2 ಸ್ಟೆಪ್ ವೆರಿಫಿಕೇಷನ್ ಥರ ಇದು. ಆಯಿತಾ, 2 ಸ್ಟೆಪ್ ವೆರಿಫಿಕೇಷನ್ನು. ಒಂದು RFID ಸ್ಕ್ಯಾನು ಮಾಡುತ್ತೆ, ಈ ಕಡೆ ನಂಬರ್ ಪ್ಲೇಟ್ನು ಕೂಡ ಸ್ಕ್ಯಾನ್ ಮಾಡುತ್ತೆ. ಸೊ ಆ ಟೈಮಲ್ಲಿ ಒಂದು ರೀತಿ ಮಿಸ್ ಆಗಿ ಯಾರ್ದೋ ಬೇರೆಯವ್ರ ಹತ್ರ ದುಡ್ಡು ಕಟ್ ಆಗೋ ರೀತಿ ಆಗಲ್ಲ. ಆಯಿತಾ, ಬೇರೆ ನಂಬರ್ ಪ್ಲೇಟ್ ಮಿಸ್ರೀಡ್ ಮಾಡಿಬಿಟ್ಟು ಬೇರೆಯವ್ರ ಅಕೌಂಟಿನ ದುಡ್ಡು ಕಟ್ ಆಗೋ ರೀತಿ ಆಗಲ್ಲ. ಈ ಒಂದು ಟೆಕ್ನಾಲಜಿಯನ್ನು ನಮ್ಮ ಗೌರ್ಮೆಂಟ್ನವರು ಕೆಲವು ಟೋಲ್ಗಳಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಸಕ್ಸಸ್ಫುಲ್ ಆಯಿತು ಅಂತ ಅಂದರೆ ದೇಶದಾದ್ಯಂತ ಎಲ್ಲ ಟೋಲ್ಗಳಲ್ಲಿ ಇದು ಬರ್ಬೋದು. ಆ್ಯಕ್ಚುಲಿ ಬರಬೇಕು. ಆಯಿತಾ, ನಾವೀಗ ಟೋಲ್ಗೆ ಹೋದರೆ 2 ನಿಮಿಷ 3 ನಿಮಿಷ ವೆಯ್ಟ್ ಮಾಡ್ಕೋಬೇಕು, ಕ್ಯೂ ನಿಂತ್ಕೋಬೇಕು. ಇದು ಬಂತು ಅಂದರೆ ಡೈರೆಕ್ಟಾಗಿ ನುಕ್ಕೊಂಡು ಹೋಗ್ತಾ ಇರ್ಬೋದು ಆರಾಮಾಗಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀವಾಗಾದರೆ ಕೇಳ್ತೀರಾ, ನಾನು ಫಾಸ್ಟ್ಯಾಗ್ನೇ ಹಾಕ್ಕೊಳ್ದೆ ಸುಮ್ಮನೆ ಹೋಗ್ಬಿಟ್ರೆ ಆರಾಮಾಗಿ ದುಡ್ಡೇ ಕಟ್ಟಾಗಲ್ವಾ? ಈ ರೀತಿ ನೀವು ಅಂದ್ಕೊಂಡಿದ್ರೆ ಗೌರ್ಮೆಂಟ್ನವ್ರು ನಿಮಗಿಂತ ಬುದ್ಧಿವಂತರು. ನೀವೇನಾದರೂ ಇದನ್ನು ಮಿಸ್ಯೂಸ್ ಮಾಡ್ಕೊಂಡ್ರಿ ಅಂತ ಅಂದರೆ ನಿಮ್ಮ ನಂಬರ್ ಪ್ಲೇಟ್ನ ಅದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ನೋಡಪ್ಪ, ರೆಕಾರ್ಡ್ ಆಗಿದೆ ಬಟ್ ಯಾವುದೇ ಫಾಸ್ಟ್ಯಾಗು, ನಂಬರ್ ಪ್ಲೇಟ್ ಬಂದಿದೆ ಬಟ್ ಯಾವುದೇ ಫಾಸ್ಟ್ಯಾಗ್ ಇಲ್ಲ, ಅದರಲ್ಲಿ ಅಮೌಂಟು ಇಲ್ಲ, ದುಡ್ಡು ಕಟ್ಟಾಗಿಲ್ಲ ಅಂತ ಅಂದರೆ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ, ಪೆನಾಲ್ಟಿ ಹಾಕ್ತಾರೆ, ಫೈನ್ ಜೊತೆಗೆ ಹಾಕ್ತಾರೆ. ಆಯಿತಾ, ಸೊ ಡಬಲ್ ದುಡ್ಡು ಕಟ್ಟಬೇಕಾಗಿದ್ದೆ ನೀವು. ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ನವರು. ಈ ನೋಟಿಸ್ ವಿಲ್ ಬಿ ಸರ್ವ್ ಟು ದ ವಯೋಲೇಟರ್ಸ್, ನಾನ್ ಪೇಮೆಂಟ್ ಆಫ್ ವಿಚ್ ಮೇ ರಿಸಲ್ಟ್ ಇನ್ ಸಸ್ಪೆನ್ಷನ್ ಆಫ್ ಫಾಸ್ಟ್ಯಾಗನ್ನೇ ಸಸ್ಪೆಂಡ್ ಮಾಡ್ಬೋದು ಮತ್ತು ವಾನ್ ರಿಲೇಟೆಡ್ ಪೆನಾಲ್ಟೀಸನ್ನು ಕೂಡ ನಿಮ್ಮ ಮೇಲೆ ಹಾಕಬಹುದು. ಆಯಿತಾ, ಸೊ ಇದು ಸದ್ಯಕ್ಕೆ ಟೆಸ್ಟ್ ಆಗ್ತಾ ಇತ್ತಲ್ಲ, ಕೆಡ್ಸ್ಕೊಬೇಡಿ, ಇನ್ನೂ ಬಂದಿಲ್ಲ. ಇಂಪ್ಲಿಮೆಂಟ್ ಆಯಿತು ಅಂತ ಅಂದರೆ ಈ ರೀತಿ ಎಲ್ಲ ಬರುತ್ತೆ. ಇನ್ನು ಈ GPS ಬೇಸ್ಡ್ ಫಾಸ್ಟ್ಯಾಗ್ ಸಿಸ್ಟಮ್ ಬಗ್ಗೆ ಮಾತನಾಡಬೇಕು ಅಂದರೆ, ಇದು ಇಂಪ್ಲಿಮೆಂಟ್ ಆಯಿತು ಅಂದರೆ ತುಂಬ ಉಪಯೋಗ ಇದೆ. ಹೆವಿ ದುಡ್ಡನ್ನು ಉಳಿಸ್ಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಸದ್ಯಕ್ಕಿರುವಂಥ ಫಾಸ್ಟ್ಯಾಗ್ ಸಿಸ್ಟಮ್ನಲ್ಲಿ ನೀವು ಬೆಂಗಳೂರಿನಿಂದ ಮೈಸೂರಿಗಾದರೂ ಟ್ರಾವೆಲ್ ಮಾಡಿ, ಬೆಂಗಳೂರಿನಿಂದ ಮಂಡ್ಯಗಾದರೂ ಟ್ರಾವೆಲ್ ಮಾಡಿ, ಅಥವಾ ಬೆಂಗಳೂರಿನಿಂದ ಯಾವುದೇ ಜಾಗದಲ್ಲಿ ಡೈವರ್ಟ್ ಆಗಿ ಫುಲ್
ಟೋಲನ್ನು ಕಟ್ಟಲೇಬೇಕು. 150 200 ಎಷ್ಟೋ ಇದೆ ಅಷ್ಟನ್ನು ಕಟ್ಟಲೇಬೇಕು. ಬಟ್ ಈ GPS ಬೇಸ್ಡ್ ಫಾಸ್ಟ್ಯಾಗ್ ಬಂತು ಅಂತ ಅಂದರೆ ಬೆಂಗಳೂರಿನಿಂದ ಮೈಸೂರಿನ ನಡುವೆ ಎಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿರ್ತೀರ ಅಷ್ಟಕ್ಕೆ ಮಾತ್ರ ಫಾಸ್ಟ್ಯಾಗನ್ನು ಕಟ್ತೀರ. ಒಂದು ಎಕ್ಸಾಂಪಲ್, ಈ ಬೆಂಗಳೂರಿನಿಂದ ಮೈಸೂರಿಗೆ 100 ರೂಪಾಯಿ ಟೋಲ್ ಅಂತ ಅಂದ್ಕೊಂಡ್ರೆ ಒಂದು 30 ರೂಪಾಯಿ ಕಟ್ತೀರ, 30ರಿಂದ 40 ರೂಪಾಯಿ ಕಟ್ಬೋದೇನೋ, ಆ ರೀತಿ ಆಯಿತಾ. ಎಷ್ಟು ಟ್ರಾವೆಲ್ ಮಾಡ್ತೀರಾ ಅಷ್ಟಕ್ಕೆ ಮಾತ್ರ ಕಟ್ತೀರ ಆಯಿತಾ. ಸೊ ಇದರಿಂದ ತುಂಬ ಜನಕ್ಕೆ ದುಡ್ಡು ಉಳಿಯುತ್ತೆ. ಬಟ್ ಇಂಪ್ಲಿಮೆಂಟ್ ಮಾಡೋದು ಇದನ್ನು ತುಂಬ ಅಂದರೆ ತುಂಬ ಕಷ್ಟ ಇದೆ. ಗೌರ್ನಮೆಂಟಿಗೆ ಹೊರೆ ಆಗೋದಕ್ಕಿಂತ ಗೊತ್ತಿಲ್ಲ ಅದನ್ನು ಗೌರ್ನಮೆಂಟ್ನವರೇ ಬೇರ್ ಮಾಡ್ತಾರಾ ಅಥವಾ ನಾವು ಜನರು ಅದನ್ನು ಬೇರ್ ಮಾಡಬೇಕಾ ಅಂತ. ಈ GPS ಸಿಸ್ಟಮನ್ನು ನಮ್ಮ ಕಾರಿಗೆ ಅಳವಡಿಸ್ಬೇಕು ಅಂತ ಅಂದರೆ ಮೋಸ್ಟ್ಲಿ ಗೌರ್ನಮೆಂಟ್ನವ್ರು ಒಂದು ಅರ್ಧ ನಾವು ಅರ್ಧ ಕೊಡೋ ರೀತಿ ಆಗುತ್ತೆ, ಅಥವಾ ಗೌರ್ನಮೆಂಟ್ನವರೇ ಫ್ರೀಯಾಗಿ ಎಲ್ರಿಗೂ ಕೊಟ್ಬಿಡ್ತಾರ, ಏನಾಗುತ್ತೋ ಗೊತ್ತಿಲ್ಲ. ಫ್ಯೂಚರ್ನಲ್ಲಿ ಬರಬಹುದೇನೋ. ಇದು ಬಂತು ಅಂತ ಅಂದರೆ ನಮ್ಮ ಪ್ರೈವಸಿ ಅಂತೂ ಇನ್ನೂ ಹಾಳಾದಂಗೆ ಆಯಿತಾ. ನಮ್ಮ ಕಾರ್ ಎಲ್ಲೋಗುತ್ತೆ, ಎಲ್ಲಿ ನಿಂತ್ಕೋತೀವಿ, ಎಷ್ಟೊತ್ತು ನಿಂತ್ಕೋತೀವಿ, ಪ್ರತಿಯೊಂದು ಕೂಡ ಗೌರ್ನಮೆಂಟಿಗೆ ಗೊತ್ತಾಗುತ್ತೆ. ಇದು ಇಂಪ್ಲಿಮೆಂಟ್ ಆಯಿತು ಅಂದರೆ ಕಳ್ಳರು ಹಿಡಿಯೋದಂತೂ ಫುಲ್ ಈಸಿ ಆಯಿತಾ. ಎಲ್ಲೋದ ಕಾರ್ ತಗೊಂಡು ಯಾವ್ಯಾವ ಜಾಗಕ್ಕೆ ಹೋಗಿದ್ದ, ಎಷ್ಟೊತ್ತು ನಿಂತಿದ್ದ, ಅಲ್ಲಿ ಪ್ರತಿಯೊಂದು ಗೊತ್ತಾಗುತ್ತೆ. ಸೊ ಅದನ್ನು ತಲ್ಲಿಟ್ಕೊಂಡು ಮೋಸ್ಟ್ಲಿ ಇವ್ರದ್ದು ಇಂಪ್ಲಿಮೆಂಟ್ ಮಾಡೋದು ನೋಡ್ತಿರ್ಬೋದು. ಬಟ್ ಅಷ್ಟು ಈಸಿ ಇಲ್ಲ ಅದನ್ನು ಮಾಡೋದು. ಬರುತ್ತೆ ಒಟ್ಟಿಗೆ, ಫ್ಯೂಚರ್ ಒಂದಿನ ಬರುತ್ತೆ. ಬಟ್ ಸ್ಟಿಲ್ ಈಗೇನು ಹೊಸದಾಗಿ ಇವರು ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಈ RFID ಮತ್ತು ಫಾಸ್ಟ್ ಕ್ಯಾಮ್ರಾ, ಅದು ನಂಬರ್ ಪ್ಲೇಟ್ ರೀಡ್ ಮಾಡಿಕೊಂಡು, ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆದಷ್ಟು ಬೇಗ ಇಂಪ್ಲಿಮೆಂಟ್ ಆಗಬೇಕು. ಐ ಹೋಪ್ ನಿಮಗೆ ಇದು ಕ್ಲಾರಿಫೈ ಆಗಿದೆ ಅಂತ ಅನ್ಕೋತೀನಿ. ಸೊ ಮೇ 1ನೇ ತಾರೀಕಿಂದ ಯಾವುದೇ GPS ಬೇಸ್ಡ್ ಫಾಸ್ಟ್ಯಾಗ್ ಬರ್ತಿಲ್ಲ ಕಣ್ರಪ್ಪ, ತಲೆ ಕೆಡಿಸ್ಕೊಬಿಡಿ. ನಾರ್ಮಲಿ ಕೆಲಸ ಮಾಡುತ್ತೆ. ಕೆಲವು ಟೋಲ್ಗಳಲ್ಲಿ ಈ ಹೊಸದು ಏನು ಕ್ಯಾಮ್ರಾದು ಮತ್ತು RFIDದು ಏನು ಅಂದೆ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಅದನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಇಂಪ್ಲಿಮೆಂಟ್ ಆಗುತ್ತೋ ಬಿಡುತ್ತೋ ದೇವ್ರಿಗೆ ಗೊತ್ತು. ಐ ಹೋಪ್ ನಿಮಗೆ ಈ ವಿಡಿಯೋಯಿಂದ ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.